ಒಡೀಸ್. ನಮಸ್ಕಾರ. ಎಲ್ಲರೂ ಮನೆ ಟಿವಿನಲ್ಲೂ ಆಂಟಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ನನಗೆ ಅವಾಗ ಇನ್ಫಾರ್ಮೇಷನ್ ಬರ್ತಾನೆ ಇರುತ್ತೆ. ಹಾಗಾಗಿ ನಾನು ಬಂದಿದ್ದೀನಿ ವೈರಸ್, ಇದು ಉಡೀಸ್. ಹೇಯ್, ನೀವು ಹೆದರ್ಕೋಬೇಕಾಗಿಲ್ಲ. ಈ ಕಾರ್ಯಕ್ರಮಕ್ಕೆ ಬಂದಿರೋರು ಉಡೀಸ್ ಆಗ್ತಾರೆ. ನಮಗೆ ತಿಕ್ಲೆದ್ದು ಅವಾಗ ಜಾಹೀರಾತುಗಳನ್ನು ಹಾಕ್ತೀವಿ. ನೀವು ರೊಚ್ಕೆದ್ಬಿಟ್ಟು ಟಿವಿನ ಹೊಡೆದಾಕ್ಬಿಟ್ರೆ ಲಾಸ್ ಆಗೋದು ನಿಮಗಲ್ಲ, ನಮಗೆ, ನಿಮಗೆ. ಓಕೆ, ಈಗ ಮೊದಲೇ ನಮಗೆ ಡ್ಯೂರೇಷನ್ ಕಮ್ಮಿ ಇರೋದ್ರಿಂದ ಸ್ಟ್ರೈಟಾಗಿ ನಾನು ಹೆಡ್ಲೈನ್ಸ್ ಓದ್ಬಿಡ್ತೀನಿ. ಓಕೆ, ಲವ್ ಪ್ರತಿ ಎಪಿಸೋಡ್ನಲ್ಲೂ ಹೇಳಬೇಕೇನ್ರ, ಪ್ಲೇ ಮಾಡ್ರ. ಹೋರಾಟದ ಜೊತೆಗೆ ಸೈಕಲ್ ಗ್ಯಾಪ್ನಲ್ಲಿ ಮಾಟ ಮಂತ್ರ ಮಾಡಿಸೋದನ್ನು ಶುರು ಹಚ್ಕೊಂಡೆ. JH ಪಟೇಲ್ರನ್ನು ಕೂಡ ಗಡಗಡ ಅಂತ ನಡಗಿಸ್ಬಿಟ್ಟೆ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್. ಅಲ್ಲಿ ಹಿರೇಮಠ ಅವರು ಕಡತಗಳನ್ನು ಓಪನ್ ಮಾಡ್ತಾ ಇದ್ರೆ ಇಲ್ಲಿ ಸಿದ್ದರಾಮಯ್ಯನವರಿಗೆ ಫುಲ್ ಕೆರೆತ ಶುರುವಾಗಿದೆಯಂತೆ. ಸದ್ಯಕ್ಕೆ ಸಿದ್ದು ಫುಲ್ ವೀಕು. CM ಹುದ್ದೆ ಸಾಕಪ್ಪ ಸಾಕು. ದೇವೇಗೌಡರು ಪ್ರಮಾಣ ಮಾಡಿದರೆ ಇನ್ನು ಮುಂದೆ ಅವರು ಮೀಡಿಯಾದವರು ಎದುರುಗಡೆ ಕಣ್ಣೀರು ಹಾಕಲ್ವಂತೆ. ಹಾಗಾದ್ರೆ ಅವರು ಕಣ್ಣೀರು ಹಾಕೋದು ಎಲ್ಲಿ ಅಂತ ಹೇಳ್ತಾರಂತೆ. ಅಲ್ಲಿವರೆಗೂ ಜಸ್ಟ್ ವೇಟ್ ಮಾಡಲೇಬೇಕಂತೆ. ಓಕೆ, ಮೊನ್ನೆ ನಮ್ಮ ಸ್ಟುಡಿಯೋಗೆ ಕ್ವಾಟ್ಲೆ ನಾಗರಾಜ್ ಅವರು ಬಂದಿದ್ರು. ವಾಟಾಳ್ ನಾಗರಾಜ್ ಅವರು ಬಂದು ಒಂದಿಷ್ಟು ಮಾತಾಡಿದ್ರು. ಅವ್ರು ಏನು ಮಾತಾಡಿದ್ರು ಅಂತ ನಮ್ಮ ಈ ಕಣ್ಣಾರೆ ನೋಡಿಕೊಂಡು ಕಿವಿಯಾರೆ ಕೇಳಿಸ್ಕೊಂಡು ಬಂದ್ಬಿಡೋಣ. ಲವ್, ಲೊಕೇಶನ್ ಶಿಫ್ಟ್ ಮಾಡ್ರು. ನಮಸ್ಕಾರ. ಈಗ ನನ್ನ ಜೊತೆನಲ್ಲಿದ್ದಾರೆ ಕರ್ನಾಟಕಕ್ಕೆ ವರ್ಲ್ಡ್ ಫೇಮಸ್ ಆದಂತಹ ಮಿಸ್ಟರ್ ವಾಟಾಳ್ ನಾಗರಾಜ್ ಅವರು ಇವತ್ತು ವಿಧಾನಸೌಧದ ಮುಂದೆ ಬೇಸನ್ ಹಿಡಿದು ಪ್ರತಿಭಟನೆ ಮಾಡಬೇಕಾಗಿತ್ತು ಅಂತ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಮ್ಮ ಜೊತೆ ಬಂದು ಮಾತಾಡ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ಅವರು ಗ್ರೇಟ್. ಬನ್ನಿ ಅವರನ್ನು ಮಾತಾಡ್ಸೋಣ. ನಮಸ್ಕಾರ ಬೇಸನ್ ನಾಗರಾಜ್ ಅವರಿಗೆ. ವಾಟಾಳ್ ನಾಗರಾಜ್ ಅವರಿಗೆ ಏನು ರಿಯಾಕ್ಟ್ ಮಾಡ್ತೀರಪ್ಪ ನೀವು? ಅದಕ್ಕೆ ನಾನು ಗ್ರೇಟು ಅಂತ ಹೇಳಿದ್ದು. ವಾಟಾಳ್ ಅವರೇ, ನಿಮ್ಮ ಹೋರಾಟ ಮಾಡೋ ಸ್ಟೈಲೇ ಸಖತ್ ಕಲರ್ಫುಲ್ ಆಗಿರುತ್ತೆ. ಬಾತ್ರೂಮ್ ಸಮಸ್ಯೆ ಬಂದರೆ ಬೇಸಿನ್ ಹಿಡ್ಕೊಂಡೇ ಕೂತ್ಕೊಂಡ್ಬಿಡ್ತೀರ. ರೋಡ್ ಸಮಸ್ಯೆ ಬಂದರೆ ರೋಡಲ್ಲೇ ಮಲ್ಕೊಂಡು ಉರುಳಾಡ್ಬಿಡ್ತೀರ. ಒಂಥರ ಮಲ್ಟಿ ಟ್ಯಾಲೆಂಟೆಡ್ ನೀವು, ಒಂಥರ ವೆರೈಟಿನಪ್ಪ ನೀವು. ಇದನ್ನೆಲ್ಲ ನೋಡಿ ನಿಮ್ಮ ಮನೆಯವರು, ನಿಮ್ಮ ಮಕ್ಕಳು ಏನೂ ಹೇಳಲ್ವಾ ಅಂತ ನಾನು ಕೇಳ್ತಾ ಇಲ್ಲ, ಜನ ಕೇಳ್ತಾ ಇದ್ದಾರೆ. ದಯಮಾಡಿ ಉತ್ತರಿಸಿ. ಎಂದೂ ನನ್ನನ್ನು ನೀವು ಯಾಕೆ ಈ ಚಳುವಳಿ ಮಾಡ್ತೀರಿ, ನೀವು ಎಲ್ಲಿ ಹೋಗ್ತೀರಿ, ನನ್ನ ಒಂದು ದಿನ ಕೇಳಲಿಲ್ಲ. ಈಗಲೂ ಈ ಕ್ಷಣದಲ್ಲೂ ಕೇಳ್ತಿಲ್ಲ. ಕೇಳಿಸ್ಕೊಂಡ್ರ ಪ್ರಜೆಗಳೇ? ಆಮೇಲೆ ಸಂಪೂರ್ಣ ಎಲ್ಲರೂ ಅತ್ಯಂತ ಪ್ರೀತಿ ವಿಶ್ವಾಸಗೆ ಮಾಡಿದ್ದಾರೆ. ಅವ್ರು ಮಾಡೋದ್ರಿಂದ ಇವತ್ತು ಇಷ್ಟೊಂದು ಹೊಸ ಶಕ್ತಿ ಚೈತನ್ಯ ಎಲ್ಲ. ಹೌದಾ? ಕಾಣ್ತಾ ಇದೆ ನಿಮ್ಮಲ್ಲಿರೋ ಚೈತನ್ಯ ಶಕ್ತಿ ಎಲ್ಲ. ಏನು 80 ಆಗಿರ್ಬೋದಾ ವಯಸ್ಸು ನಿಮಗೆ? 80? ಅದೇನು ಗೊತ್ತು ನಿಮಗೆ? ಸುಮ್ಮನೆ ಹಂಗೆ ಗೆಸ್ ಮಾಡಿದೆ. ನಿಜವಾಗ್ಲೂ 80ನಾ? 80 ಅಂತ ಯಾರು ಹೋಗ್ತಾರೆ ಸಾಧ್ಯ? ಎಷ್ಟಿರ್ಬೋದು ಅಂತ ನಿಮ್ಮ ದೃಷ್ಟಿಲಿ? ಬ್ರೀಫುಲಿ ಹಂಗೂ ಹಿಂಗೂ ಅಳತೆ ಹಾಕಿದ್ರು ಒಂದು 81, 82 ಇರ್ಬೋದಾ? ಇಲ್ಲ ಅವೆಲ್ಲ ನೀವು ಸುಮ್ಮನೆ ನಮ್ಮ ವಯಸ್ಸಿನ ಬಗ್ಗೆ ಈ ಥರ ತಕರಾರು ತೆಗೆದ್ರೆ ಸರಿಯಲ್ಲ. ಅದು ಒಂಥರ ಹೀರೋಯಿನ್ ಇದ್ದಂಗೆ ನೀವು, ವಯಸ್ಸೇ ಹೇಳಲ್ಲ. ಭಾಳ ತಕರಾರು ನೀವು. ಅಲ್ಲ, ನಾನು ಯಾಕೆ ಕೇಳಿದೆ ಅಂತಂದರೆ, ಈಗಲೂ ನೀವು ಆ ಕನ್ನಡಕ, ಆ ಟೋಪಿ ಎಲ್ಲ ಹಾಕ್ಕೊಂಡು ಹೆಂಗೆ ಕಾಣಿಸ್ತಿರಲ್ಲ, ಅದಕ್ಕೆ ಕೇಳಿದೆ. ಯಾಕೆ ನೀವು ಅದನ್ನೆಲ್ಲ ತೆಗೆದುಬಿಟ್ಟು ನಮ್ಮ ಪ್ರಜೆಗಳಿಗೆ ನಿಮ್ಮ ಒರಿಜಿನಲ್ ಫೇಸ್ ಕಟ್ಟನ್ನು ತೋರಿಸ್ಬಾರ್ದು ಅಲ್ವಾ ಪ್ರಜೆಗಳೇ? ನಾನು ಕೇಳಿದ್ದೇನೆ ತಪ್ಪಿಲ್ಲ ತಾನೆ? ಕನ್ನಡಕ ಯಾಕೆ ತೆಗಿಬೇಕು? ಯಾವ ಕಾರಣ ತೆಗಿಬೇಕಾಗಿದೆ? ಕನ್ನಡಕ ಏನಾಗಿದೆ? ಯಾಕೆ ನೋಡಬೇಕು ಅಂತ? ಅದರಿಂದ ಏನು ಪ್ರಯೋಜನ ಇಲ್ಲ ಅಂದರೆ ಹೇಗೆ? ಆಮೇಲೆ ಜನನೂ ನೀವು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಗೆಸ್ ಮಾಡಿಬಿಟ್ಟು ಅವಾರ್ಡ್ ಕೊಟ್ಬಿಡ್ತಾರೆ. ಅದಕ್ಕೋಸ್ಕರನಾದರೂ ನೀವು ಆ ಕನ್ನಡಕ ಟೋಪಿನ ಬಿಚ್ಚಿಬಿಟ್ಟು. ಒಳ್ಳೆ ಕತೆ ಆಯಿತು. ಇವತ್ತು ನೀವು ಕನ್ನಡಕ ತೆಗೀರಿ ಅಂತ ಹೇಳ್ತೀರಿ, ನಾಳೆ ಟೋಪಿ ತೆಗೀರಿ ಅಂತ ಹೇಳ್ತೀರಿ, ನಾಳೆ ಶರ್ಟ್ ಬಿಚ್ಚು ಅಂತ ಹೇಳ್ತೀರಿ, ನಾಳೆ ಪ್ಯಾಂಟ್ ಬಿಚ್ಚು ಅಂತ ಹೇಳ್ತೀರಿ. ಇನ್ನು ಉಳಿದಿರೋದೊಂದು, ಅದನ್ನು ಏನು ನಮ್ಮ ಹಣೆ ಬರಹ? ನಿಮ್ಮ ಹಣೆ ಬರಹ ಇರಲಿ, ನೆಟ್ಟಿಗಿರೋ ನಮ್ಮ ಹಣೆ ಬರಹ ಸೊಟ್ಗಾಗ್ಬಿಟ್ರೆ ಕಷ್ಟ. ಬೇಡ ಬಿಡಿಪ್ಪ, ಇನ್ಮೇಲೆ ನಾವು ಅತ್ತಗಿರಿ ಇತ್ತಗಿರಿ ಅಂತ ಕೇಳೋದೇ ಇಲ್ಲ ಅಲ್ವಾ ಕ್ಯಾಮ್ರಾಮನ್ ಸರ್? ಅದಿರಲಿ ಬಿಡಿ, ಆ ವಿಷಯ ಬಿಟ್ಬಿಡಿ, ಅದನ್ನು ಆಮೇಲೆ ಯಾವಾಗ ಕೂತ್ಕೊಂಡು ಮಾತಾಡೋಣ. ಈಗ ಚಾಮರಾಜನಗರದಲ್ಲಿ ನೀವು ಕಿಂಗು ಒಂಥರ ಹುಲಿ ಸಿಂಹ ಅಂಥ ನಿಮ್ಮನ್ನೇ ಕೈ ಬಿಟ್ಬಿಟ್ರಲ್ಲ, ಯಾಕೆ? ಭಾಳ ನೋವಿನಿಂದ ಹೇಳ್ತೀನಿ. ಚಾಮರಾಜನಗರ ಜನ ಆದರ್ಶ, ಒಳ್ಳೆಯ ಜನ. ನಾನು ಅಲ್ಲಿ ಕಾವೇರಿ ನೀರು ತಂದುಕೊಟ್ಟಿದ್ದೆ. ಓ, ನೀವೇನ ತಂದ್ಕೊಟ್ಟಿದ್ದು? ಜಿಲ್ಲೆ ಮಾಡಿದೆ, ಆ ಜನ ಕೇಳಿದ್ದೆಲ್ಲ ಮಾಡಿಕೊಟ್ಟೆ. ಅವ್ರು ಯಾಕೆ ನನ್ನನ್ನು ಕೈ ಬಿಟ್ರು ಅಂತ ನನಗೆ ಪಾಪ ಅನ್ಸುತ್ತೆ ಅಲ್ವೇನ್ರ? ಉಜ್ರೆಗೆ ಹೋಗ್ಬಿಟ್ಟು ನೋವಿನ ಎಣ್ಣೆ ತೊಗೊಂಬಂದ್ಬಿಡಿ. ಪಾಪ ನೋವಿನ ವಿಷಯ ಹೇಳ್ತಾ ಇದ್ದೀನಿ ಸ್ಕೂಲ್ಗೆ ಅಲ್ವಾ ನಾಗರಾಜ್ ಅವರೇ? ಈಗ ನಾಗರಾಜ್ ಅವರೇ, ಇಲ್ಲಿ ನೀವು ಬೇಸನ್ ಹಿಡಿದು ಮಾಡೋ ಪ್ರತಿಭಟನೆಯನ್ನು ಚಾಮರಾಜನಗರದಲ್ಲಿ ಮಾಡಿದರೆ ಅಲ್ಲಿನ ಜನ ನಿಮ್ಮನ್ನು ಇಷ್ಟೊತ್ತಿಗೆ CM ಮಾಡ್ತಿದ್ರು. ನೀವು ಚಾಮರಾಜನಗರ ಬಿಟ್ಟು ಚಾಮರಾಜಪೇಟೆ
ಮೈಸೂರು ಸರ್ಕಲ್ಲು ಮೆಜೆಸ್ಟಿಕ್ಕು ಅಂತ ಇಲ್ಲೇ ರೋಡ್ ನೋಡ್ಕೊಂಡಿದ್ದೀರಾ, ಅದಕ್ಕೆ ನಿಮ್ಮ ಜನ ಮರ್ತೋಗ್ಬಿಟ್ರು. ಅಲ್ಲ, ನೀವು ಚಾಮರಾಜನಗರದಲ್ಲಿ ಬಾತ್ರೂಮ್ ಕಟ್ಸೋ ನೆಪದಲ್ಲಾದರೂ ಬಾಡಿಗೆ ಮನೆ ಮಾಡ್ಕೊಂಡಿರ್ಬೇಕಾಗಿತ್ತು. ನಾನು ನಿಜ, ತಾವು ಹೇಳೋದು ಸತ್ಯ, ನಾನು ಇರಬೇಕಾಗಿತ್ತು. ಇವಾಗ ಯೋಚನೆ ಮಾಡಿ ಏನು ಪ್ರಯೋಜನ? ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಏನಾಗ್ತಾ ಇದೆ ಅಂತಾರೆ. ಏನು ಹೇಳ್ಬೇಡಿ, ಈಗ ಆಲ್ರೆಡಿ ಉದಯರಂಗ ಬಸ್ಸು ಹೊರಟೋಯ್ತು, ಮೈಸೂರು ದಾಟ್ಬಿಟ್ಟಿರುತ್ತೆ. ನಮ್ಮ ಜನನೂ ಹಾಗೆ ಇದ್ದಾರೆ ನಾಗರಾಜ್ ಅವರೇ. ಮನೆ ಯಾರ ಕೈಲೋ ಕಟ್ಟಿಸ್ತಾರೆ, ಇನ್ಯಾರ ಕೈಲೋ ಗೃಹ ಪ್ರವೇಶ ಮಾಡಿಸ್ತಾರೆ. ಹಾಗೆ ನಿಮ್ಮ ಜಮಾನೂ ಮುಗ್ದೋಯ್ತು. ಇನ್ನೊಬ್ಬ ವಾಟಾಳ್ ನಾಗರಾಜನ್ನ ಹುಡುಕ್ತಾ ಇದ್ದಾರೆ ನಮ್ಮ ಜನ. ಟೋಪಿ ಕನ್ನಡಕ ಇರಬಾರ್ದಂತೆ. ಏನು ಹೇಳ್ತೀರಿ? ನಾನು ಹೇಳ್ತಾ ಇದ್ದೀನಿ, ಇವತ್ತು ವಾಟಾಳ್ ಮತ್ತೊಬ್ಬ ವಾಟಾಳ್ ಮಾಡಕ್ ಸಾಧ್ಯ ಇಲ್ಲ. ವಾಟಾಳ್ ನಡೆಸುವಂತ ಚಳವಳಿಗೂ ಮತ್ತೊಬ್ಬ ಮಾಡಕ್ ಸಾಧ್ಯ ಇಲ್ಲ. ವಾಟಾಳ್ ನಡೆದ ದಾರಿ ಮತ್ತೊಬ್ಬ ಮಾಡಕ್ ಸಾಧ್ಯ ಇಲ್ಲ. ವಾಟಾಳ್ ಧ್ವನಿ, ವಾಟಾಳ್ ಮಾತು, ವಾಟಾಳ್ ಭಾಷಣ, ವಾಟಾಳ್ ಚಳವಳಿ ಮತ್ತೊಬ್ಬ ಮಾಡಕ್ ಸಾಧ್ಯ ಇಲ್ಲ. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಒಂದೇ ಉಸಿರಲ್ಲಿ ಒಳ್ಳೆ ಸಾಯಿ ಕುಮಾರ್ ರೇಂಜಲ್ಲಿ ಡೈಲಾಗನ್ನು ಹೊಡೆದ್ಬಿಟ್ರಿ. ಮಾತ್ರ ನೀವು ಡೈಲಾಗ್ ಕಿಂಗ್ ವಾಟಾಳ್ ನಾಗರಾಜ್. ವೆರಿ ಗುಡ್. ಈಗ ನಮ್ಮ ಮುಖ್ಯಮಂತ್ರಿಗಳು ಅದೇ ಕಂಡ್ರು, ನಮ್ಮ ಸಿದ್ದರಾಮಯ್ಯನವರು, ಅವರು ಚಾಮರಾಜನಗರಕ್ಕೆ ಹೋಗಿ ಬಂದರು. ಅಕಸ್ಮಾತ್ ಅವ್ರು ಆ ಕಡೆ ತಲೆನೇ ಹಾಕಿರಲಿಲ್ಲ ಅಂದಿದ್ರೆ ನೀವೇನು ಮಾಡ್ತಿದ್ರಿ ಮಿಸ್ಟರ್ ವಾಟಾಳ್ ನಾಗರಾಜ್ ಅವರೇ? ಸಿದ್ದರಾಮಯ್ಯನ ಬಿಡ್ತಿರ್ಲಿಲ್ಲ, ನಾವು ಸತ್ಯಾಗ್ರಹ ಮಾಡ್ತಿದ್ದೋ, ಗಲಾಟೆ ಮಾಡ್ತಿದ್ದೋ, ಚಾಮರಾಜನಗರಕ್ಕೆ ಬರಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೋ. ಅಬ್ಬಬ್ಬಬ್ಬಬ್ಬ, ಅಷ್ಟೆಲ್ಲ ಮಾಡ್ತಾ ಇದ್ರಾ? ಬೆಂಕಿನಪ್ಪ ನೀವು, ಅಲ್ವೇನ್ರಾ? ನನಗೂ ಇವತ್ತೇ ಗೊತ್ತಾಗಿದ್ದು. ಎಲ್ಲಿಟ್ಕೊಂಡಿದ್ರಿ ನೀವು ಆ ಉತ್ಸಾಹ, ಆ ಶಕ್ತಿನೆಲ್ಲ? ವಾಟಾಳ್ ನಾಗರಾಜ್ ಅಂತಂದ್ರೆ ಅದೊಂದು ಶಕ್ತಿ. ಓಕೆ, ಒಂದು ಕಡೆ ನೀವು ಚಾಮರಾಜನಗರಕ್ಕೆ ಮುಖ್ಯಮಂತ್ರಿಗಳು ಬರಬೇಕು ಅಂತ ಬಾಯಿ ಬಿದ್ದೋಗ ಹಾಗೆ ಕೂಕೊಳ್ತೀರಿ. ಇನ್ನೊಂದು ಕಡೆ ಅದೇ ಚಾಮರಾಜನಗರಕ್ಕೆ ಮುಖ್ಯಮಂತ್ರಿಗಳು ಬರೋದಕ್ಕೆ ನೀವೇ ಬಿಡ್ತಾ ಇಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಏನು ಟಿಕೆಟ್ ಇಲ್ದಂಗೆ ನಮಗೆ ಪಿಕ್ಚರ್ ತೋರಿಸ್ತಾ ಇದ್ದೀರಾ? ಎಲ್ಲರೂ ನನಗೆ ನಿಮ್ಗೆ ಹೇಳಿದ ಚೀಫ್ ಮುಖ್ಯಮಂತ್ರಿ ಬರಬೇಕು ಅಂತೇಳಿ ಯಾರಾದರೂ ಕಾಡಿ ಬೇಡಿ ಹೋರಾಟ ಮಾಡಿ ಗಲಾಟೆ ಮಾಡೋರಿದ್ರೆ ವಾಟಾಳ್ ನಾಗರಾಜ್. ನಿಮ್ಗೆ ಹೇಳ್ತೀನಿ, ಮುಖ್ಯಮಂತ್ರಿ ಬರಲಿಲ್ಲ ಅಂತ ಹೇಳಿ ಎಮ್ಮೆಗಳ ಮಂತ್ರಿ ಮಂಡಲ ಮಾಡಿದೆ ಚಾಮರಾಜನಗರದಲ್ಲಿ. ಎಮ್ಮೆ, ಕುರಿ, ಕೋಣ ಅಲ್ವೇ ನಿಮ್ಮ ಸಿಂಬಲ್ಲು? ಹೆಂಗಾದ್ರೂ ಮಾಡಿ ಎತ್ತಾಕೊಂಬಂದ್ಬಿಡ್ತೀರಪ್ಪ. ಸಖತ್ತು ಸಾಧನೆ ನಿಮ್ಮದು. ಇಲ್ಲ ಹುಡುಗರ, ಆ ಲೀಸ್ಟಲ್ಲಿ ಬರ್ಕೊಂಬಿಟ್ರು, ಒಂದು ಕೂಡಿಸ್ಬಿಡೋಣ. ಆದರೂ ನಾಗರಾಜ್ ಅವರೇ, ಸೈಕಲ್ ಗ್ಯಾಪ್ನಲ್ಲಿ ನೀವು ಮಾಟ ಮಂತ್ರ ಎಲ್ಲ ಮಾಡ್ತಿರಂತೆ, ಓಪನ್ ಆಗಿ ಬಹಿರಂಗವಾಗಿ. ಇದನ್ನು ನಾನು ಹೇಳ್ತಾ ಇಲ್ಲ, ನಮ್ಮ ಪ್ರಜೆಗಳು ಹೇಳ್ತಾ ಇದ್ದಾರೆ. ಉತ್ತರ ಕೊಡಿ. ಇವೆಲ್ಲ ಮಾಟ ಮಂತ್ರ ಮಾಡೋದು ಎಲ್ಲಿ? ಎಲ್ಲೋ ಸ್ಮಶಾನದಲ್ಲಿ, ಎಲ್ಲೋ ರಸ್ತೆಯಲ್ಲಿ, ಎಲ್ಲೋ ಬೀದಿಲಿ. ಮಾಟ ಮಂತ್ರ ಬಹಿರಂಗ ಮಾಡಂತವಲ್ಲ. ಹೌದಾ? ಅಂತೂ ಈ ಥರ ಎಲ್ಲ ಮಾಟ ಮಂತ್ರ ಎಲ್ಲ ಮಾಡಿ CMಗಳೆಲ್ಲ ಕಾಲಿಡಬಾರ್ದು ಚಾಮರಾಜನಗರಕ್ಕೆ. ಹಂಗೆ ಮಾಡ್ಬಿಟ್ಟಿದ್ದೀರಾ, ಒಂಥರ ಎದುರಿಸಿಟ್ಕೊಂಡ್ಬಿಟ್ಟಿದ್ದೀರಾ ನೀವು. ಅರೆ JH ಪಟೇಲ್ ಎದುರು ಬಿಟ್ರು ನಿಮ್ಗೆ. ಬಳಿಯಾಂತಕಪ್ಪ ನೀವು. ನಿಜಾನ ಓಪನ್ ಒಪ್ಕೊಂಡ್ಬಿಡ್ತೀರಲ್ಲ, ಗ್ರೇಟ್ ಕಣ್ರಿ ನೀವು. ನಮ್ಮ ದೇವೇಗೌಡರ ಹತ್ರ ಅಲ್ಲ ನೀವು ಅವ್ರಿಗೆ ಹೋಲಿಸ್ಲೇಬೇಡಿ, ಅವ್ರಿಗೆ ಹೋಲಿಸ್ಲೇಬೇಡಿ. ವಾಟಾಳ್ ನಾಗರಾಜ್, ವಾಟಾಳ್ ನಾಗರಾಜ್, ವಾಟಾಳ್ ನಾಗರಾಜ್, ವಾಟಾಳ್ ನಾಗರಾಜ್. ಅಲ್ಲ, ಯಾಕೆ ಕೇಳಿದೆ ಅಂದರೆ, ನಮ್ಮ ಸಿದ್ದರಾಮಯ್ಯನವರು ಚಾಮರಾಜನಗರಕ್ಕೆ ಹೋಗೋ ಮುಂಚೆ ದೊಡ್ಡಗೌಡರು ಬಂದು ನಿಮ್ಮ ಹತ್ರನೇ ಮಾಟ ಮಂತ್ರ ಮಾಡಿಸ್ಕೊಡಿ ಅಂತ ಕೇಳಿದ್ರಂತೆ. ನಿಜಾನ? ನನಗೆ ಅದ್ರ ಬಗ್ಗೆ ಚಿಂತನೆ ಇಲ್ಲ. ನನಗೆ ಯಾರು ಬಂದು ಮಾಟ ಮಂತ್ರ ಮಾಡಿ ಅಂತ ಕೇಳಲಿಲ್ಲ ಇದು. ಯಾಕಂದ್ರೆ ಇನ್ಮೇಲೆ ಈ ಮಾಟ ಮಂತ್ರ ಮಾಡೋರಿಗೆಲ್ಲ ಕರ್ಕೊಂಡೋಗ್ಬಿಟ್ಟು ಪರಪ್ಪನ ಅಗ್ರಹಾರದಲ್ಲಿ ರಪ 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 ಅಂತ ಹಾಕೊಂಡು ರುಬ್ಬಿಡ್ತಾರಂತೆ. ಇದ್ರ ಬಗ್ಗೆ ಸಿದ್ದರಾಮಯ್ಯನವರು ಚರ್ಚೆ ಮಾಡ್ತಿದ್ದಾರೆ, ಗೊತ್ತಾ ನಿಮಗೆ? ಇಲ್ಲ, ಅವ್ರಿಗೆ ಬೇರೆ ಕೆಲಸ ಇಲ್ಲ ಬಿಡಿ, ಅವ್ರಿಗೆ ಏನು ಬುದ್ಧಿ ಇಲ್ಲ. ಅದು ಇದು ಎಲ್ಲಿ ನಿಷೇಧ ಆಗ್ತಾರೆ ಇವೆಲ್ಲ? ಹಾಗಾದ್ರೆ ಸಿದ್ದರಾಮಯ್ಯ ಅವ್ರಿಗೆ ಬುದ್ಧಿ ಇಲ್ಲ ಅಂತೀರಾ? ಏನು ವಾಟಾಳ್ ಅವರೇ ಹೀಗೆ ಹೇಳ್ತಾ ಇದ್ದೀರಿ? ಅವರು ಮುಖ್ಯಮಂತ್ರಿ, ಏನು ಅವ್ರನ್ನ ಸಾಮಾನ್ಯ ಅನ್ಕೊಂಡ್ಬಿಟ್ಟಿದ್ದೀರಾ? ಚಾಮರಾಜನಗರಕ್ಕೆ ಹೋಗಿ ಬಂದವರು. ನೀವು ಸ್ವಲ್ಪ ಯೋಚನೆ ಮಾಡಿ, ಸ್ಪಷ್ಟವಾಗಿ ಮಾತಾಡಿ. ಇದು ಸ್ಪಷ್ಟ ಮತ್ತು ನೇರ. ಓಕೆ, ನಿಮ್ಗೆ ಒಳ್ಳೇದಾಗಲಿ, ಹೋಗಿ ಬನ್ನಿ. ಇದು ನಮ್ಮ ವಾಟಾಳ್ ಅವರ ಮಾತುಗಳು. ಅಬ್ಬಬ್ಬಬ್ಬ, ಏನು ಮಾತುಗಳು! ಕೇಳಿಸ್ಕೊಂಡ್ರಲ್ಲ ಪ್ರಜೆಗಳೇ? ಬರೀ ಕೇಳಿಸ್ಕೋಬೇಕಷ್ಟೇ, ಇಟ್ಕೋಬಾರ್ದು, ಬಿಟ್ಬಿಡಿ. ಇದು ಒಡಿಸ್ ನನ್ನ ವಾಯ್ಸ್. ನಲ್ಲಿ ಮುಂದೆ ಇದ್ದಿದ್ದಪ್ಪ. ಲೈ ಷಣ್ಮುಖ, ಏನು ಮಗ ನೋಡ್ತಿದ್ಯಾ ನೀನು? ಅವ್ರು ಮಲಗಿದ್ರೆ ಟೇಪ್ ವೇಸ್ಟ್ ಆಗಲ್ಲ, ನೀನು ಕ್ಯಾಮ್ರಾ ಆಫ್ ಮಾಡಿಬಿಡು. ಏಯ್, ಅವ್ರು ಎದ್ರು ಆನ್ ಮಾಡು. ಒಡೀಸ್